ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮತ್ತೊಂದು ಬೂಮಿಂಗ್ ಸೆಕ್ಟರ್ನ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಸಾಕಷ್ಟು ಪೊಟೆನ್ಷಿಯಲ್ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಜೊತೆಗೆ ನಮ್ಮ ಸರ್ಕಾರ ಕೂಡ ಈ ಸೆಕ್ಟರ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ. ಅದರಿಂದ ನೆಕ್ಸ್ಟ್ 5 years ಅಲ್ಲಿ ಈ ಸೆಕ್ಟರ್ನ ಪ್ರೊಡಕ್ಷನ್ ಡಬಲ್ ಆಗುವಂತ ಸಾಧ್ಯತೆಗಳ ಬಗ್ಗೆ ಸರ್ಕಾರ ಹೇಳ್ತಿದೆ. ಆಸ್ ಯೂಶುವಲ್ ಅದು ಯಾವ ಸೆಕ್ಟರ್ ಎಷ್ಟು ಮಟ್ಟಿಗೆ ಗ್ರೋತ್ ಆಗ್ಬೋದು, ಅದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಶೇರ್ಗಳಿದ್ದಾವೆ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರುವಂತಹ ಸೆಕ್ಟರ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಸೆಕ್ಟರ್. ನಿಮಗೆ ಗೊತ್ತಿದೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈಗ ಟಾಪ್ ಅಲ್ಲಿ ಇರೋದು ಚೈನಾ. ಹಲವು ಕಂಪನಿಗಳು ಚೈನಾದಿಂದ ಬೇರೆ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಿದ್ದಾವೆ, ಎಸ್ಪೆಷಲಿ ಆಫ್ಟರ್ ಕೋವಿಡ್. ಇಂತಹ ಸಮಯದಲ್ಲಿ ಒಂದು ದೊಡ್ಡ ಅಪಾರ್ಚುನಿಟಿಯಾಗಿ ಕಾಣ್ತಾ ಇರೋದು ನಮ್ಮ ದೇಶ ಭಾರತ. ಹಾಗೆ ನಮ್ಮ ಸರ್ಕಾರ ಕೂಡ ಹೆಚ್ಚಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು ಅಂತ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ. ಈ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಈ ಸೆಕ್ಟರ್ ಅಲ್ಲಿ ಗ್ರೋತ್ ಕೂಡ ಕಂಡು ಬರ್ತಾ ಇದೆ. ಸೊ ಈ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಾನು 15 ರಿಂದ 16 ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ರಿಸ್ಕ್ ಏನಂತಂದ್ರೆ ಸುಮಾರು ಕಂಪನಿಗಳು ಇತ್ತೀಚೆಗೆ ಲಿಸ್ಟ್ ಆಗಿರುವಂತವು, ತುಂಬಾ ದಿನದ ಹಿಸ್ಟ್ರಿ ನಮಗೆ ಸಿಗೋದಿಲ್ಲ. ಹಲವು ಕಂಪನಿಗಳು ತುಂಬಾ ದಿನದಿಂದ ಇದಾವೆ. ಸುಮಾರು 5 ರಿಂದ 6 ಕಂಪನಿಗಳು ಇತ್ತೀಚೆಗೆ ಲಿಸ್ಟ್ ಆಗಿರುವಂತವು ಔಟ್ ಆಫ್ 16. ನಂತರ ಹೆಚ್ಚಿನ ಕಂಪನಿಗಳು ಸ್ಮಾಲ್ ಕ್ಯಾಪ್ ಕಂಪನಿಗಳು. ಇವೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು. ಹಾಗೆ ನಾನಿಲ್ಲಿ ಜಸ್ಟ್ ಕಂಪನಿಗಳು ಹಾಗೂ ಅವುಗಳ ರಿಟರ್ನ್ ಪ್ರೊಫೈಲ್ ಅಷ್ಟೇ ಕವರ್ ಮಾಡ್ತಾ ಇದ್ದೀನಿ. ಕಂಪನಿಗಳ ವೆಬ್ಸೈಟ್ಗೆ ಹೋಗಿ ಯಾವ್ಯಾವ ಪ್ರಾಡಕ್ಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ. ಸಾಧ್ಯವಾದ್ರೆ ಅನ್ಯುವಲ್ ರಿಪೋರ್ಟ್ ಅನ್ನು ಕೂಡ ಓದಿ ಸ್ಟಡಿ ಮಾಡಿ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಚೆಕ್ ಮಾಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡಿ. ನಂತರ ನೀವು ಫೈನಲ್ ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ಸಾಕಷ್ಟು ಕಂಪನಿಗಳನ್ನ ಕವರ್ ಮಾಡ್ತಿರೋದ್ರಿಂದ ಇದೆಲ್ಲವನ್ನು ಕವರ್ ಮಾಡೋಕ್ಕಾಗೋದಿಲ್ಲ. 1 ಅಥವಾ 2 ಆದ್ರೆ ಕವರ್ ಮಾಡಬಹುದು. ಸುಮಾರು 16 ಷೇರುಗಳು ಇದಾವೆ ನಾನೀಗ ಕವರ್ ಮಾಡ್ತಿರೋಂಥವು. ಜೊತೆಗೆ ನಮ್ಮ ಸರ್ಕಾರದ ಇತ್ತೀಚಿನ ಒಂದು ನ್ಯೂಸ್ ಅನ್ನು ನೋಡಬಹುದು. ಇಂಡಿಯಾಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಲೈಕ್ಲಿ ಟು ಡಬಲ್ ಇನ್ ದ ನೆಕ್ಸ್ಟ್ 5 years, ಗವರ್ನಮೆಂಟ್ ಸೋರ್ಸಸ್. ಇದು ಇತ್ತೀಚಿನ ಸುದ್ದಿ. ನೋಡಬಹುದು, ದ ಕಂಟ್ರೀಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಲೈಕ್ಲಿ ಟು ರೀಚ್ ಅರೌಂಡ್ $250 billion ಇನ್ ದ ನೆಕ್ಸ್ಟ್ 5 years. ನೆಕ್ಸ್ಟ್ 5 years ಅಲ್ಲಿ $250 billion ತಲುಪಬಹುದು ಅಂತ ಹೇಳ್ತಿದ್ದಾರೆ. ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಮಿನಿಸ್ಟ್ರಿ. ಹಾಗೆ ಕರೆಂಟ್ ಕೆಪಾಸಿಟಿ ಎಷ್ಟಿದೆ ನೀವು ಇಲ್ಲಿ ನೋಡಬಹುದು. ದ ಕರೆಂಟ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಸ್ ಆಫ್ ದ ಕಂಟ್ರಿ ಸ್ಟ್ಯಾಂಡ್ ಅಟ್ USD 125 to 130 billion. ಈಗ 125 ರಿಂದ 130 billion ಇದೆ. ಅದನ್ನ 250 ಅಂತಂದ್ರೆ ಆಲ್ಮೋಸ್ಟ್ ಡಬಲ್ ನೆಕ್ಸ್ಟ್ 5 years ಅಲ್ಲಿ. ಸೊ ಡಬಲ್ ಆಗುತ್ತೆ ಅಂತಂದ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಬಿಸ್ನೆಸ್ ಕೂಡ ಡಬಲ್ ಆಗ್ಲೇಬೇಕು. ಯಾವ ಕಂಪನಿ ಇದನ್ನ ಸಕ್ಸಸ್ಫುಲ್ ಆಗಿ ಬಳಸ್ಕೊಂಡು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುತ್ತೋ ಆ ಕಂಪನಿಲಿ ಖಂಡಿತ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೆಕ್ಟರ್ ಅಲ್ಲಿ. ಹಾಗೆ ನಾವು ನಮಗೆ ಬೇಕಾದಂತ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಇಂಪೋರ್ಟ್ ಮಾಡ್ಕೊಳ್ತಿರೋದನ್ನ ನೋಡಬಹುದು. ಚೀನಾ ಅಂಡ್ ಹಾಂಗ್ಕಾಂಗ್ ಇಂದ ಚೀನಾದಿಂದ 44% ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಹಾಗೆ ಹಾಂಗ್ಕಾಂಗ್ ಇಂದ 16% ಇದೆ. ಅಂದ್ರೆ ಮೆಜಾರಿಟಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಾವೇ ಸ್ವತಃ ಅವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ, ಅದರಿಂದ ಲಾಭ ಕೂಡ ಜಾಸ್ತಿ ಇರುತ್ತೆ ದೇಶಕ್ಕೆ. ಹಾಗಾಗಿ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಸೆಕ್ಟರ್ ನ ಷೇರುಗಳನ್ನ ನೀವು ಸ್ಟಡಿ ಮಾಡಬಹುದು. ಬಹುಶಃ ಒಳ್ಳೆ ರಿಟರ್ನ್ಸ್ ಕೂಡ ಇಲ್ಲಿ ಸಿಗಬಹುದು. ಬನ್ನಿ ಒಂದೊಂದಾಗಿ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಕ್ಸಾನ್ ಟೆಕ್ನಾಲಜೀಸ್. ಇದ್ರ ಬಗ್ಗೆ ಅಂತೂ ನಾನು ಈ ಹಿಂದೆ ಸಾಕಷ್ಟು ಸಲ ವಿಡಿಯೋ ಕವರ್ ಮಾಡಿದ್ದೀನಿ. 21-22 ಸಾವಿರದವರೆಗೂ ಹೋಗಿತ್ತು. ನಂತರ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡಿದ ನಂತರ ಮತ್ತೆ 12,400ಕ್ಕೆ ಬಂದಿದೆ. ಈಗ ಸೋನರ್ ಆರ್ ಲೇಟರ್ ಮತ್ತೊಮ್ಮೆ ಸ್ಪ್ಲಿಟ್ ಅಥವಾ ಬೋನಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಅದನ್ನ ಯಾವಾಗ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಲಾಸ್ಟ್ ಟೈಮ್ 21-22 ಸಾವಿರಕ್ಕೆ ಬಂದಾಗ ಸ್ಟಾಕ್ ಸ್ಪ್ಲಿಟ್ ಆಗಿತ್ತು. ಸೊ ನೋಡೋಣ ಈ ಸಲ ಯಾವಾಗ ಕೊಡುತ್ತೆ ಅಂತ. ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಲೀಡಿಂಗ್ ಕಂಪನಿ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಅದು ಡಿಕ್ಸಾನ್ ಟೆಕ್ನಾಲಜೀಸ್. ಸಾಕಷ್ಟು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಇವನ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡುತ್ತೆ. ಆದ್ರೆ ಇದಕ್ಕೆ ಆದಂತ ಯಾವುದೇ ಬ್ರಾಂಡ್ ಮೊಬೈಲ್ ಇಲ್ಲ. ಬೇರೆ ಕಂಪನಿಗಳ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಅವರ ಬ್ರಾಂಡ್ ಅಲ್ಲಿ. ನಂತರ ಲೈಟಿಂಗ್ ಆಗ್ಬೋದು, CCTV ಸೊಲ್ಯೂಷನ್ಸ್ ಆಗ್ಬೋದು, ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಮೆಟೀರಿಯಲ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು. 74,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 187% ರ್ಯಾಲಿ 1 year ಅಲ್ಲಿ ಕಂಡು ಬಂದಿದೆ. 5 years ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 2,692. ಹಾಗೆ ಇಲ್ಲಿ ನೋಡಬಹುದು 2021 ಅಕ್ಟೋಬರ್ ಇಂದ ಯಾವ ರೀತಿ ಡೌನ್ ಆಗಿತ್ತು ಸ್ಟಾಕ್ ಅಂತ. 50% ಡೌನ್ ಆಗಿತ್ತು. ನಂತರ ಅಷ್ಟೇ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಕಂಪನಿ ಮಾಡಿದೆ. ಹಾಗಾಗಿ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ಅಟ್ಲೀಸ್ಟ್ 5 years ಇನ್ವೆಸ್ಟ್ ಮಾಡಿ ಅಂತ. ಯಾಕೆಂತಂದ್ರೆ
ಈ ರೀತಿಯ ಸೈಕಲ್ಗಳು ಬಂದ್ಬಿಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 50% ಸ್ಟಾಕ್ ಡೌನ್ ಆಗಿತ್ತು, ಸ್ಟಿಲ್ 2692% ರಿಟರ್ನ್ಸ್ ನಂತರ ಕಮ್ ಬ್ಯಾಕ್ ಮಾಡಿರೋದ್ರಿಂದ. ಹಾಗಾಗಿ 5 years ಮಿನಿಮಮ್ ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಒಳ್ಳೆ ಕಂಪನಿಗಳು ಲಾಸ್ ಮಾಡೋದಿಲ್ಲ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಬೋದು ಮ್ಯಾಕ್ಸಿಮಮ್ 2017ರಿಂದ ಇದೆ, ಇಲ್ಲಿವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸೊ ಸ್ಟಡಿ ಮಾಡ್ಬೋದು ಡಿಕ್ಸಾನ್ ಟೆಕ್ನಾಲಜೀಸ್ ಅನ್ನ. ನಂತರ ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ, 26,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು ನೀವು ಇಲ್ಲಿ ನವೆಂಬರ್ 2022ರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ತುಂಬಾ ಜನ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿದ್ದೀರಿ, ನಿಮ್ಮ ಕಮೆಂಟ್ ಗಳ ಮೂಲಕ ಗೊತ್ತಾಗುತ್ತೆ. ಖಂಡಿತ ಈ ಕಂಪನಿ ಕೂಡ ಒಳ್ಳೆ ಕಂಪನಿ, ಜೊತೆಗೆ ಡಿಫೆನ್ಸ್ ಅಲ್ಲೂ ಕೂಡ ಕೆಲವೊಂದು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಈ ಕಂಪನಿ. ಸ್ಟಡಿ ಮಾಡಬಹುದು. ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ಸುತ್ತೆ ನನ್ನ ಪ್ರಕಾರ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಕಂಪನಿ ಎಂಡ್ ಟು ಎಂಡ್ IoT ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಕ್ರಾಸ್ ಇಂಡಸ್ಟ್ರೀಸ್. ಆಟೋಮೋಟಿವ್ ಆಗ್ಬೋದು, ಇಂಡಸ್ಟ್ರಿಯಲ್ ಆಗ್ಬೋದು, ಏರೋಸ್ಪೇಸ್ ಆಗ್ಬೋದು, ಡಿಫೆನ್ಸ್ ಆಗ್ಬೋದು, ಈ ರೀತಿ ಸೆಕ್ಟರ್ ಗಳಿಗೆ IoT ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ಕಂಪನಿಯನ್ನ ಸ್ಟಡಿ ಮಾಡಬಹುದು, ಪೊಟೆನ್ಶಿಯಲ್ ಇರುವಂತ ಕಂಪನಿ. ನೆಕ್ಸ್ಟ್ ಮೂರನೇ ಸ್ಟಾಕ್ಗೆ ನಾವು ಬರೋದಾದ್ರೆ ಅಂಬರ್ ಎಂಟರ್ಪ್ರೈಸಸ್. ಇದ್ರ ಬಗ್ಗೆ ಕೂಡ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಇದು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಅಲ್ಲ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ 15,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 105% ಇದೆ. ಹಾಗೆ 5 years ಅಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ ನೋಡ್ಬೋದು. ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಡಿಕ್ಸಾನ್ ಅಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ 51% ಡೌನ್, ನಂತರ ಕಮ್ ಬ್ಯಾಕ್. ಅಂದ್ರೆ ಆ ಲೆವೆಲ್ ಇಂದ ಇನ್ನು ಡಿಕ್ಸಾನ್ ತರ ಅಪ್ ಆಗಿಲ್ಲ, ಬಟ್ ಪೊಟೆನ್ಶಿಯಲ್ ಅಂತೂ ಇರುವಂತಹ ಕಂಪನಿ. ಏರ್ ಕಂಡೀಷನಿಂಗ್ ಅಲ್ಲಿ ಕೆಲಸ ಮಾಡುತ್ತೆ, ಜೊತೆ ಬೇರೆ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಇನ್ನು ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಅಂಬರ್ ಎಂಟರ್ಪ್ರೈಸಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇದು ಕೂಡ ಒಳ್ಳೆ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ. ನಂತರ ಸಿರ್ಮಾ SGS ಟೆಕ್ನಾಲಜಿ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು. 8,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಇದು ಕೂಡ ತುಂಬಾ ದಿನ ಏನಾಗಿಲ್ಲ ಲಿಸ್ಟ್ ಆಗಿ. ನೀವು ಇಲ್ಲಿ ನೋಡಬಹುದು 2022 ಆಗಸ್ಟ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಲಿಸ್ಟ್ ಆದ ನಂತರ ಸುಮಾರು ದಿನ ಡೌನ್ ಪರ್ಫಾರ್ಮೆನ್ಸ್ ಇತ್ತು, ನಂತರ ಒಂದು ಒಳ್ಳೆ ರ್ಯಾಲಿ ಬಂತು, ನಂತರ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ನೋಡಬಹುದು 27-28% ಈಗಲೂ ಕೂಡ ಡೌನ್ ಅಲ್ಲಿದೆ. ಬಟ್ ಪೊಟೆನ್ಶಿಯಲ್ ಅಂತೂ ಇರುವಂತಹ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಸಿರ್ಮಾ SGS ಟೆಕ್ನಾಲಜಿ. ಎಸ್ಪೆಷಲಿ ಈ ಕಂಪನಿ ಟರ್ನ್ಕಿ ಟೆಕ್ ಡ್ರಿವನ್ ಟರ್ನ್ಕಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನಿ. ಸ್ಟಡಿ ಮಾಡಬಹುದು ಸಿರ್ಮಾ SGS ಅನ್ನ. ನಂತರ ಅನಿವೆಲ್ ಆಟೋಮೇಷನ್. ಇದನ್ನಂತೂ ತುಂಬಾ ಜನ ಇಗ್ನೋರ್ ಮಾಡ್ಬಿಡ್ತೀರಿ, ಯಾಕಂದ್ರೆ 56-57 ಸಾವಿರ ಇದೆ ಸ್ಟಾಕ್ ಪ್ರೈಸ್. ಹಾಗಾಗಿ 50,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. 1 year ಅಲ್ಲಿ 31% ಪಾಸಿಟಿವ್ ಇದೆ, 5 years ಅಲ್ಲಿ 143% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಈ ಸೆಗ್ಮೆಂಟ್ ಅಲ್ಲಿ. ನಂತರ ಅಸ್ತ್ರ ಮೈಕ್ರೋವೇವ್. ಈಗಾಗಲೇ ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಇದು. ತುಂಬಾ ಪ್ರಶ್ನೆಗಳು ಬರ್ತಾ ಇರ್ತವೆ. 8,700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ. 152% 1 year ಅಲ್ಲಿ, 5 years ಅಲ್ಲಿ 1000% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ. ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲವೊಂದು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ಟೆಲಿಕಮ್ಯುನಿಕೇಶನ್ಗೆ, ಸ್ಪೇಸ್ಗೆ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ರೇಡಿಯೋ ವೇವ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ, ಮೈಕ್ರೋವೇವ್ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ. ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಇದಕ್ಕೂ ಕೂಡ ಒಳ್ಳೆ ಫ್ಯೂಚರ್ ಖಂಡಿತ ಇದೆ ಈ ಸೆಗ್ಮೆಂಟ್ ಅಲ್ಲಿ. ನಂತರ PG ಎಲೆಕ್ಟ್ರೋಪ್ಲಾಸ್ಟ್. ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ. ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿದೆ ಈ ಕಂಪನಿ. 978 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ತುಂಬಾ ಸಣ್ಣ ಕಂಪನಿ, ರಿಸ್ಕ್ ಜಾಸ್ತಿ ಇರುತ್ತೆ ಸಣ್ಣ ಕಂಪನಿ ಅಂದಾಗ. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ, 136%. 5 years ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳೋದು. 7,000% ಅಂದ್ರೆ ನಾಟ್ ಬ್ಯಾಡ್, ಭರ್ಜರಿ ಪರ್ಫಾರ್ಮೆನ್ಸ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. 2011ರಿಂದ ಇರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮಧ್ಯ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಈ ಸ್ಟಾಕ್ ಅಂತ. ಇಲ್ಲಿ ಜಸ್ಟ್ ಫ್ಯೂ ಡೇಸ್ ಅಲ್ಲಿ 32%, ನಂತರ ಕಮ್ ಬ್ಯಾಕ್. ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರೀತಿ ಡೌನ್ ಫಾಲ್ ಗಳಿಗೂ ಕೂಡ ರೆಡಿ ಇರಬೇಕಾಗುತ್ತೆ. ಎಸ್ಪೆಷಲಿ ಕಂಪನಿ ODM ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ODM ಅಂತಂದ್ರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್. ಅಕ್ರಾಸ್ ವೇರಿಯಸ್ ಬ್ರಾಂಡ್ಸ್ ಗಳಿಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ವೇರಿಯಸ್ ಬ್ರಾಂಡ್ಸ್ ಗೆ ತನ್ನ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ಅಥವಾ ಪ್ರಾಡಕ್ಟ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಸ್ಟಡಿ ಮಾಡಬಹುದು. PG ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ನಂತರ ಸೈಯಂಟ್ DLM. ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. 6,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 53% ಪಾಸಿಟಿವ್ ಇದೆ. ಲಿಸ್ಟಿಂಗ್ ನೋಡಬಹುದು ಜುಲೈ 2023 ಲಿಸ್ಟ್ ಆದಂತಹ ಕಂಪನಿ. 1 year ಆಗಿದೆ. 1 year ಅಲ್ಲಿ 53% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. DLM ಅಂತಂದ್ರೆ ಡಿಸೈನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಅಂತ. ಅದೇ ಸೊಲ್ಯೂಷನ್ಸ್ ಅನ್ನ ಅಕ್ರಾಸ್ ಇಂಡಸ್ಟ್ರೀಸ್ ಪ್ರೊವೈಡ್ ಮಾಡುತ್ತೆ ಈ ಕಂಪನಿ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ. ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇದು ಕೂಡ. ನಂತರ ಅವಲೋನ್ ಟೆಕ್ನಾಲಜೀಸ್. ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ. ಇದು ಕೂಡ ಸ್ಟಾಕ್ ಸ್ಪ್ಲಿಟ್ ಆಯಿತು, ಹಾಗಾಗಿ ನಮಗೆ 530 ರೂಪೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ.
ಇಲ್ಲಾಂದ್ರೆ ಜಾಸ್ತಿ ಇರ್ತಾ ಇತ್ತು. 3,400 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಈ ಕಂಪನಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ. ಇವಿ ನಲ್ಲಿ ಕೆಲಸ ಮಾಡುತ್ತೆ, ಸೋಲಾರ್ ಅಥವಾ ಗ್ರೀನ್ ಎನರ್ಜಿ ನಲ್ಲೂ ಕೂಡ ಕೆಲಸ ಮಾಡುತ್ತೆ. ಅದೇ ರೀತಿ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಹೈ ವ್ಯಾಲ್ಯೂ ಪ್ರಿಸಿಷನ್ ಇಂಜಿನಿಯರ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ. ಸ್ಟಡಿ ಮಾಡಬಹುದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, 23% ಡೌನ್ ಅಲ್ಲಿ ಇದೆ. 5 ಇಯರ್ಸ್ ಅಲ್ಲಿ 33%. 5 ಇಯರ್ಸ್ ಚಾರ್ಟ್ ಪ್ರಾಪರ್ ಕಾಣ್ತಾ ಇಲ್ಲ. NSE ನಲ್ಲಿ ಒಂದ್ಸಲ BSE ನಲ್ಲಿ ನೋಡೋಣ. BSE ನಲ್ಲೂ ಸೇಮ್ ಇದೆ, ಅಂದ್ರೆ ತುಂಬಾ ದಿನ ಏನಾಗಿಲ್ಲ, ಲಿಸ್ಟ್ ಆಗಿ ಏಪ್ರಿಲ್ 23ರಿಂದ ಚಾರ್ಟ್ ಅವೈಲೇಬಲ್ ಇದೆ. ಇಲ್ಲಿವರೆಗೂ 33% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಅವಲೋನ್ ಟೆಕ್ನಾಲಜೀಸ್ ಅನ್ನು ಕೂಡ. ನಂತರ DCX ಸಿಸ್ಟಮ್ಸ್, ಇದರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ನ್ಯೂಸ್ ಗಳನ್ನ ಕವರ್ ಮಾಡಿದ್ದೀನಿ, ಡೀಟೇಲ್ ವಿಡಿಯೋ ಅನ್ನು ಕವರ್ ಮಾಡಿಲ್ಲ. ಜೊತೆಗೆ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ, ಕೆಲವು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಡಿಫೆನ್ಸ್ ಗೆ ಕೂಡ. ಕಂಪನಿ ಕಸ್ಟಮೈಸ್ಡ್ ಕೇಬಲ್ ಹಾರ್ನೆಸಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ. 4,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 49% ಅಥವಾ 50% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ನವೆಂಬರ್ 2022ರಲ್ಲಿ ಲಿಸ್ಟ್ ಆದಂತ ಕಂಪನಿ. ಇಲ್ಲಿವರೆಗೂ 34% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇತ್ತೀಚಿನ ಒಳ್ಳೆ ರ್ಯಾಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ತಂದುಕೊಟ್ಟಿದೆ ಅಷ್ಟೇ. ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ನಂತರ ಎಲಿನ್ ಎಲೆಕ್ಟ್ರಾನಿಕ್ಸ್, ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ 1,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ತುಂಬಾನೇ ಸಣ್ಣ ಕಂಪನಿ, ರಿಸ್ಕಿ ಕಂಪನಿ ಅಂತಾನೆ ಹೇಳ್ಬೋದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 31% ಪಾಸಿಟಿವ್ ಇದೆ. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. 2022 ಇಂದ ಇದೆ ಲಿಸ್ಟ್, ಚಾರ್ಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ, ಡೌನ್ ಅಲ್ಲೇ ಇದೆ. ಕಂಪನಿ ಲೈಟಿಂಗ್ಸ್, ಫ್ಯಾನ್ಸ್, ಸ್ಮಾಲ್ ಕಿಚನ್ ಐಟಮ್ಸ್, ಈ ರೀತಿ ವೇರಿಯಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಬಟ್ ರಿಸ್ಕಿ ಕಂಪನಿ, ಅದು ಗಮನದಲ್ಲಿರಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ನಂತರ ಸೆಂಟಮ್ ಎಲೆಕ್ಟ್ರಾನಿಕ್ಸ್, 2,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದು ಕೂಡ ರಿಸ್ಕಿ ಕಂಪನಿನೇ. 1 ಇಯರ್ ಅಲ್ಲಿ 17% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 200%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ. ಇದು ಕೂಡ ಕೆಲವೊಂದು ಕ್ರಿಟಿಕಲ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಡಿಫೆನ್ಸ್ ಗೆ, ಸ್ಪೇಸ್ ಗೆ, ಟ್ರಾನ್ಸ್ಪೋರ್ಟೇಷನ್ ಗೆ, ಹಾಗೆ ಈವನ್ ಮೆಡಿಕಲ್ ಸೆಕ್ಟರ್ಸ್ ಗೂ ಕೂಡ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಬಟ್ ರಿಸ್ಕಿ ಕಂಪನಿ. ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ನಾನು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನು ಕೂಡ. 3,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 87% ಪಾಸಿಟಿವ್ ಇದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 822%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ನೀವು ಇಲ್ಲೇ ನೋಡಬಹುದು. 2023 ನವೆಂಬರ್ ಅಲ್ಲಿ 154ಕ್ಕೆ ಹೋಗಿದ್ದಂತ ಸ್ಟಾಕ್ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ, 38%. ನಂತರ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇನ್ನೂ ಕೂಡ ರಿಕವರ್ ಆಗಿಲ್ಲ. ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಇರ್ತಾರೆ, ಪಂಪ್ ಅಂಡ್ ಡಂಪ್ ಮಾಡ್ತಿರ್ತಾರೆ. ಹಾಗಾಗಿ ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಬೆನಿಫಿಟ್ ಆಗ್ಬಹುದು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿ ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ. ಅದನ್ನೆಲ್ಲಾನು ಕೂಡ ನಾವು ಬೇರ್ ಮಾಡಬೇಕಾಗುತ್ತೆ. ಕಂಪನಿ ಸರ್ಕ್ಯೂಟ್ ಬೋರ್ಡ್ ಅಸೆಂಬ್ಲಿ ನಲ್ಲಿ ಕೆಲಸ ಮಾಡುತ್ತೆ. ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ PCB ಫ್ಯಾಬ್ರಿಕೇಶನ್ ಕೆಲಸ ಕೂಡ ಮಾಡುತ್ತೆ. ಈ ಕಂಪನಿ ಕೂಡ ಡಿಫೆನ್ಸ್ ಗೂ ಕೂಡ ತನ್ನ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಹಾರ್ಡ್ವೇರ್ ಡಿಸೈನ್ ಅಲ್ಲಿ ಕೆಲಸ ಮಾಡುತ್ತೆ. ಈಗ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಇನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಅಪೋಲೋ ಮೈಕ್ರೋ ಸಿಸ್ಟಮ್ಸ್. ಬಟ್ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನಾನು ಅವಾಗ ಹೇಳಿದಾಗ ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ. ಹಾಗಾಗಿ ಅಂತ ಸಮಯದಲ್ಲಿ ಎಸ್ಪೆಷಲಿ ಡಂಪ್ ಮಾಡಿದಾಗ ಹೋಲ್ಡ್ ಮಾಡೋಕೆ ಕಷ್ಟ ಆಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ಗೆ. ತುಂಬಾ ಜನ ರೆಡ್ ಅಲ್ಲಿ ಇರೋದನ್ನ ನೋಡಕ್ ಇಷ್ಟಪಡೋದೇ ಇಲ್ಲ ಪೋರ್ಟ್ಫೋಲಿಯೋದಲ್ಲಿ. ಹಾಗಾಗಿ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡೆ ನೀವು ಮುಂದುವರಿಬೇಕಾಗುತ್ತೆ. ನಂತರ ರಿಷಬ್ ಇನ್ಸ್ಟ್ರೂಮೆಂಟ್ಸ್, 1,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ. ನೋಡಬಹುದು ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಕ್ಲೋಸಿಂಗ್ ಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಇನ್ನು ತುಂಬಾ ದಿನ ಏನಾಗಿಲ್ಲ. ಸೆಪ್ಟೆಂಬರ್ 2023ರಲ್ಲಿ ಲಿಸ್ಟ್ ಆದಂತ ಕಂಪನಿ. ಲಿಸ್ಟ್ ಆದ ನಂತರ ಒಂದು ಒಳ್ಳೆ ರ್ಯಾಲಿ ಬಂದಿತ್ತು. ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ. ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಲಿಸ್ಟ್ ಆದಾಗಿಂದ ಕೂಡ. 2023 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಏನು ರಿಟರ್ನ್ ಸಿಕ್ಕಿಲ್ಲ. ಕಂಪನಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಇಂಟ್ರೆಸ್ಟ್ ಇರೋರು ರಿಷಬ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಬಟ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ, ಆ ರಿಸ್ಕ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನಂತರ ಡೇಟಾ ಪ್ಯಾಟರ್ನ್ಸ್, ಇದು ಕೂಡ 2021 ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಅಂದ್ಕೊಳ್ತೀನಿ. 18,700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. ಡಿಸೆಂಬರ್ 2021ರಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 343% ರಿಟರ್ನ್ಸ್ ಅನ್ನು ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಈ ಕಂಪನಿ ಕೂಡ ಏರೋಸ್ಪೇಸ್, ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಡಿಸೈನ್ ಅಂಡ್ ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನಿ. ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ನಂತರ ಐಕಿಯೋ ಲೈಟಿಂಗ್, ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. ತುಂಬಾ ದಿನದ ಹಿಸ್ಟ್ರಿ ಇಲ್ಲೂ ಕೂಡ ಇಲ್ಲ. 2,400 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 23% ಡೌನ್ ಇದೆ. 5 ಇಯರ್ಸ್ ಇನ್ನೂ ಆಗಿಲ್ಲ. 2023 ಜೂನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ. 1 ಇಯರ್ ಆಗಿದೆ. ಸೊ 1 ಇಯರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. 22% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿಗಳಲ್ಲಿ ಇದೆ ರಿಸ್ಕ್. ಯಾಕಂದ್ರೆ ಅವುಗಳನ್ನ ನಾವು ಸ್ಟಡಿ ಮಾಡ್ಲಿಕ್ಕೆ ಜಾಸ್ತಿ ದಿನದ ಹಿಸ್ಟ್ರಿ ಸಿಗೋದಿಲ್ಲ. ಜೊತೆಗೆ ಸಣ್ಣ ಕಂಪನಿಗಳಾಗಿರ್ತವೆ. ಅದೊಂದು ರಿಸ್ಕ್ ಪ್ಯಾಟರ್ನ್. ಅದನ್ನ ನೋಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ.
ಸೊ ಸಾಕಷ್ಟು ಕಂಪನಿಗಳನ್ನು ಕವರ್ ಮಾಡಿದ್ದೀನಿ, ಸುಮಾರು 16 ಶೇರುಗಳನ್ನು ಕವರ್ ಮಾಡಿದ್ದೀನಿ. ಈ ಶೇರುಗಳನ್ನು ಸ್ಟಡಿ ಮಾಡಿ ಅವುಗಳ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ನಾನು ಮುಂಚೆಗೆ ಹೇಳಿದಾಗೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಯಾವೆಲ್ಲ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಇದೆಲ್ಲವನ್ನು ಕೂಡ ತಿಳ್ಕೊಂಡು ನಂತರ ಡಿಸಿಷನ್ ತಗೊಳ್ಳಿ. ಅದ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದಿರುವಂತಹ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದರ ಹಿಂದೆ ನಿಮ್ಮ ಶ್ರಮ ಕೂಡ ಇರಬೇಕು, ಆಗಲೇ ಅದಕ್ಕೆ ಬೆಲೆ ಬರೋದು, ಜೊತೆಗೆ ನಿಮಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗೋದು. ಸೊ ನಾನು ಜಸ್ಟ್ ದಾರಿಯನ್ನ ತೋರಿಸಬಹುದು ಅಷ್ಟೇ, ಬಟ್ ಆ ದಾರಿಯಲ್ಲಿ ಪ್ರಯಾಣ ಮಾಡಬೇಕಾಗಿರೋದು ನೀವು. ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸರಿ ಗೆಳೆಯರಿ, ಒಂದೊಳ್ಳೆ ಸೆಕ್ಟರ್ನ ಸ್ಟಾಕ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.